ಹಿಂದೆ. ಈಗ ಜಾತಿ ಜನಗಣತಿ ಆಗ್ತಾ ಇರುವಾಗ ಜಂಗಮರಿಗೆ ಮೀಸಲಾತಿ ಕೊಡಬಾರ್ದು ಅಂತ ಅನೇಕ ರಾಜಕೀಯ ನಾಯಕರು ಕರ್ನಾಟಕದವರೇ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳ್ತೀನಿ, ನಾನು ಬೇರೆಯವ್ರು ಮಾತಾಡಲ್ಲ, ನನ್ನ ಮಾತೇ ಹೇಳ್ತೀನಿ. ನಾನು ನನ್ನ ಸ್ಕೂಲಿಂಗ್ ಮುಗಿಸಿ, PUC ಮುಗಿಸಿ, ಡಿಗ್ರಿ ಮುಗಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ನು ನಾನು ಮುಗಿಸ್ದೆ. ಆದರೆ 1 ರೂಪಾಯಿನೂ ಯಾವ ಸರ್ಕಾರದಿಂದ ನನಗೆ ಹೆಲ್ಪ್ ಆಗಿಲ್ಲ. 1 ರೂಪಾಯಿ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ಎಲ್ಲ ಮನೆ ದುಡ್ಡು ಹಾಕಿ, ಪೇರೆಂಟ್ಸ್ ದುಡ್ಡು ಹಾಕಿ ನಾವು ಓದಿರೋದು. ಅಂದರೆ ಮೀಸಲಾತಿ ಕೊಟ್ಟರೆ ಮುಂದೆ ಬರುವಂಥ ಜನ್ರೇಷನ್ಗಾದರೂ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ಅವ್ರು ರಿಸರ್ವೇಷನ್ ಕೊಡಬೇಕು ಅಂತ ಇದ್ದಾರೆ. ಆದರೆ ಕೆಲವು ನಾಯಕರು, ನಾನು ನಿಮ್ಮ ನಿಜವಾಗಿ ಹೇಳ್ತೀನಿ, ಇದನ್ನು ವಿರೋಧಿಸ್ತಾ ಇದ್ದಾರೆ. ಯಾಕೆ ಇಷ್ಟು ವಿರೋಧ? ಮೀಸಲಾತಿ ಅನ್ನೋದು ಸಂವಿಧಾನದಲ್ಲಿ ಬಂದದ್ದು ಯಾವ ಒಂದು ವರ್ಗಗಳು ಹಿಂದುಳಿದಿವೆ ಅವನ್ನ ಮೇಲಕ್ಕೆತ್ತುವಂಥ ಒಂದು ಕಾರ್ಯ. ಹೆಂಗೆ ಒಬ್ಬ ರೋಗಿಗೆ ಹಾಸ್ಪಿಟಲ್ ಹೆಂಗೆ ಕೆಲಸ ಮಾಡುತ್ತೋ ಆ ಥರ ಅದನ್ನು ಇವತ್ತು ಬರೀ ಕೆಲವಷ್ಟು ಜಾತಿಗಳಿಗೆ ಸೀಮಿತ ಮಾಡಿ ಅದು ಅನ್ಯಾಯ ಮಾಡೋದು ಸರಿಯಲ್ಲ. ಯಾಕಂದರೆ ಈ ಥರದ ವಿರೋಧಗಳಿದೆ. ಯಾಕಂದರೆ ನಾನು ಸಣ್ಣ ವಯಸ್ಸಿನಿಂದ ನಾನು ಮೀಡಿಯಾದಲ್ಲಿದ್ದವನು.